ಮುಖ್ಯವಾಗಿ ಆಂಜನೇಯನ ಧ್ಯಾನವನ್ನು ಮಾಡಿ ಮೊದಲು ಮನೋಜಪಂ ಮಾರುತ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಆಂಜನೇಯ ಸ್ವಾಮಿ ಚರಣಾರವಿಂದಗಳಲ್ಲಿ ನಿಮ್ಮೆಲ್ಲರ ಪರವಾಗಿ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಶುಭ ಸಂದರ್ಭ ಇವತ್ತು ಹನುಮದ್ ವ್ರತ ಅಂತ ಹನುಮ ಜಯಂತಿ ಅಂತ ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಣೆ ಮಾಡ್ತೀವಿ. ಇಲ್ಲಿ ಹನುಮದ್ ವ್ರತಕ್ಕೂ ಹನುಮ ಜಯಂತಿಗೂ ಒಂದು ಸಣ್ಣ ಎಳೆಯ ವ್ಯತ್ಯಾಸ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಇದು ಹನುಮದ್ ವ್ರತ ಯಾಕೆ ಅಂತ ಹೇಳಿದ್ರೆ ಹಿಂದಿನ ರಾಮಾಯಣದ ಕಾಲದಲ್ಲಿ ಆ ವರ್ಷ ಋತು ಮುಗಿದು ಶರತ್ಕಾಲ ಆಗಮಿಸಿದಾಗ ರಾಮದೇವರು ಆಂಜನೇಯನಿಗೆ ಹೇಳ್ತಾರೆ, ಈ ಥರ ಲಂಕೆಯಲ್ಲಿ ಸೀತೆ ಅನ್ನೋಳು ಇದ್ದಾಳೆ ಅಂತ ವರ್ತಮಾನ ಇದೆ, ನೀನು ಹೋಗಿ ಆಕೆಯನ್ನು ನೋಡಿಕೊಂಡು ಏನು ವಿಚಾರ ತಿಳ್ಕೊಂಡು ಬಾ ಅಂತ ಹೇಳ್ತಾರೆ. ಎಲ್ಲ ಸಮುದ್ರ ದಂಡೆ ಮೇಲೆ ನಿಂತ್ಕೋತಾರೆ. ಈ ಸಮುದ್ರದ ದಂಡೆ ಮೇಲೆ ನಿಂತ್ಕೊಂಡಾಗ ಆಂಜನೇಯ ಕೂಡ ಅಲ್ಲೇ ಇರ್ತಾನೆ. ಆತನಿಗೂ ಏನೋ ತನ್ನ ಪರಾಕ್ರಮದ ಬಗ್ಗೆ ಯಾವುದೇ ಒಂದು ಅರಿವು ಇರೋದಿಲ್ಲ. ಅಂಥ ಒಂದು ಸಮಯದಲ್ಲಿ ಜಾಂಬವಂತ ಬಂದು ಅವನನ್ನು ಸ್ತುತಿ ಮಾಡ್ತಾನೆ, ನಿನಗೆ ಅಂಥ ಶಕ್ತಿ ಇದೆ, ನೀನು ಯೋಚನೆ ಮಾಡಪ್ಪ, ಆ ಸೀತಾಮಾತೆಯನ್ನು ನೋಡ್ಕೊಂಡು ಬರೋದಕ್ಕೆ ನೀನು ನಿರ್ಧಾರ ಮಾಡು ಅಂತ ಹೇಳಿದಾಗ ಆ ಆಂಜನೇಯ ಸ್ವಾಮಿ ಲಂಕೆಗೆ ಹೋಗಿ ಆ ತಾಯಿಯನ್ನು ನಮಸ್ಕಾರ ಮಾಡ್ತಾರೆ. ಇಲ್ಲಿ ಜಯಂತಿ ಅಂದರೆ ಏನು ಅಂತ ಹನುಮದ್ ವ್ರತಕ್ಕೆ ಹನುಮಂತ ವ್ರತವನ್ನು ನಿರ್ಧಾರ ಮಾಡ್ಕೊಳ್ತಾನೆ. ಏನು ಅಂತ ಹೇಳಿದ್ರೆ, ನಾನು ಸೀತಾಮಾತೆಯನ್ನು ನೋಡಿ ಬರ್ತೇನೆ ಅನ್ನತಕ್ಕಂಥ ಒಂದು ವ್ರತ. ಆ ವ್ರತ ಮುಗಿಯೋವರೆಗೂ ಆತ ಯಾವುದೇ ಅನ್ನ ಆಹಾರಗಳನ್ನು ಸ್ವೀಕಾರ ಮಾಡದಿರ ಒಂದು ವ್ರತದಲ್ಲಿ ಇರ್ತಾನೆ. ಇದು ಆ ತಾಯಿಯನ್ನು ನೋಡಿದ್ನಲ್ಲ, ಅದು ಆತನಿಗೆ ಎರಡನೆಯ ಜನ್ಮ. ಯಾಕೆ ಅಂತ ಹೇಳಿದ್ರೆ ಅವನು ಆಗಾಗಲೇ ಆ ಸೀತಾಮಾತೆಯನ್ನು ತಾಯಿ ಅಂತ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಆ ತಾಯಿಯನ್ನು ಮೊದಲನೇ ಸರಿ ನೋಡಿದಾಗ ಅಲ್ಲಿ ತನಗೆ ಮರುಹುಟ್ಟು ಬಂತು ಅಂತ ಅವನು ಭಾವಿಸ್ಕೊಳ್ತಾನೆ. ಆ ಒಂದು ವಿಚಾರದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಏನಿದೆ, ಈ ಹನುಮದ್ ವ್ರತ ಅನ್ನೋದನ್ನೇ ನಾವು ಹನುಮ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ಉತ್ತರ ಭಾರತದಲ್ಲಿ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥದ್ದು ಹನುಮ ಜಯಂತಿ. ಅದರ ಜೊತೆಯಲ್ಲಿ ನಾವು ಇಲ್ಲಿ ಆಚರಣೆಯನ್ನು ಏನು ಮಾಡ್ತಾ ಇದ್ದೇವೆಯೋ ಇಂಥ ಒಂದು ಸಂದರ್ಭದಲ್ಲಿ ಈ ಹನುಮ ಜಯಂತಿ ವಿಶೇಷ ಸಂದರ್ಭದಲ್ಲಿ ವೀಕ್ಷಕ ಮಹಾಶಯರಾದ ತಮಗೆಲ್ಲರಿಗೂ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿರಂತರವಾಗಿ ಇರಲಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಆಗಿದೆ. ವಿಶೇಷವಾದ ಹೂವಿನ ಅಲಂಕಾರ ಆಗಿದೆ, ವಡಮಾಲೆ ಅಲಂಕಾರ ಆಗಿದೆ. ವಡಮಾಲೆ ಅಂತ ಹೇಳಿದ್ರೆ ವಿಶೇಷ ಏನು ಅಂತ ಹೇಳಿದರೆ, ಅವನಿಗೆ ಆ ತಾಯಿಯನ್ನು ನೋಡಿದ ಸಂದರ್ಭದಲ್ಲಿ ಅತೀವವಾದ ಆನಂದ ಆಗೋಗುತ್ತೆ. ಅವನು ರಾಕ್ಷಸನ್ನೆಲ್ಲ ಚೆಂಡಾಡಿ ಬಿಡ್ತಾನೆ, ಎಷ್ಟು ಜನ ಸಾಯಿಸ್ತಾನೋ ಗೊತ್ತಾಗಲ್ಲ. ಆ ತಲೆಗಳು ಇದನ್ನು ಆಹಾರ ಮಾಡಿ ಹಾಕ್ಕೊಳ್ತಾನಂತೆ. ಹಾಗಾಗಿ ನಮ್ಮ ಹಿರಿಯರು ಅಂಥ ಒಂದು ಕಥೆಯನ್ನು ಹೇಳ್ತಾರೆ. ಆ ಒಂದು ಅರ್ಥದಲ್ಲಿ ಈ ವಡಮಾಲೆಯನ್ನು ನಾವು ದೇವರಿಗೆ ಧರಿಸ್ತಕ್ಕಂಥದ್ದು. ಯಾಕೆ ಧರಿಸೋದು ಅಂತ ಹೇಳಿದ್ರೆ, ಒಡೆ ಮಾಡೋದು ಉದ್ದಿನ ಬೇಳೆಯನ್ನು ಮಾಡೋದು. ಉದ್ದು ಅನ್ನತಕ್ಕಂಥದ್ದು ಬಹಳ ಶಕ್ತಿಯುತವಾಗಿ ಮಾನವನಿಗೆ ಶಕ್ತಿಯನ್ನು ಮತ್ತು ಸ್ಥೈರ್ಯವನ್ನು ಕೊಡ್ತಕ್ಕಂಥದ್ದು. ಇಂಥ ಒಂದು ಧಾನ್ಯದಿಂದ ಆ ಸ್ವಾಮಿಗೆ ಆ ವಡಮಾಲೆಯನ್ನು ತಯಾರು ಮಾಡಿ ಹಾಕಿದ್ದೆ ಆದರೆ ಅವರ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಆಸೆಗಳು ನೆರವೇರುತ್ತೆ ಅನ್ನತಕ್ಕಂಥ ಒಂದು ವಿಶೇಷವಾದ ಆಸೆಯಿಂದ ಆ ಸ್ವಾಮಿಗೆ ವಡಮಾಲೆಯನ್ನು ಹಾಕಿದ್ದೇವೆ. ಅದರ ಜೊತೆಯಲ್ಲಿ ಈಗ 11 ಗಂಟೆಗೆ ದೇವರಿಗೆ ವಿಶೇಷವಾದ ನೈವೇದ್ಯ ಆಗಿದೆ. ಹಲವಾರು ಭಕ್ತ ಮಹಾಶಯರು ತಾವೇ ಪ್ರಸಾದವನ್ನು ತಗೊಂಡು ಬಂದು ಇಲ್ಲಿ ಆಚೆ ಕಡೆ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದ ಎಲ್ಲ ಧರ್ಮದರ್ಶಿಗಳು ಮತ್ತು ಈ ಸರ್ಕಾರದ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಆ ದೇವಸ್ಥಾನದ ವತಿಯಿಂದಲೂ ಸಹ ಈ ಪ್ರಸಾದ ವಿನಿಯೋಗ ನಡೀತಾ ಇದೆ, ತಾವೆಲ್ಲ ನೋಡ್ತಾ ಇದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ಭಕ್ತ ಮಹಾಶಯರೆಲ್ಲ ಯಾವುದಾದ್ರೂ ಒಂದು ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ ಇವತ್ತಿನ ದಿವಸ ದರ್ಶನ ಮಾಡಿದರೆ ಆ ಭಗವಂತನ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ. ನನ್ನ ಹೆಸರು ಶ್ರೀನಿವಾಸ ರಾಮಾನುಜ ಅಂತ, ಈ ದೇವಸ್ಥಾನದ ಅರ್ಚಕರು ಮತ್ತು ಆಗಮಿಕರು.